ಹಲವು ಸಮನ್ಸ್ಗಳ ಬಳಿಕ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಮನೆಗೆ ಬಂದು ಹೇಳಿಕೆ ದಾಖಲಿಸಿಕೊಳ್ಳಿ ಎಂದು ಹೇಳಿದ್ದರ ಪ್ರಯುಕ್ತ ಇಂದು ಇಡಿ ಜಾರಿ ನಿರ್ದೇಶನಾಲಯದವರು ಅವರ ಮನೆಗೆ ಆಗಮಿಸಿದರು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷರು ಆಗಿರುವ ಹೇಮಂತ್ ಸೊರೇನ್ ಅವರು ಜನವರಿ 16 ರಿಂದ 20 ನಡುವೆ ಯಾವಾಗ ಬೇಕಾದರೂ ಮನೆಗೆ ಬಂದು ನನ್ನ ಹೇಳಿಕೆ ದಾಖಲಿಸಿಕೊಳ್ಳಿ ಎಂದು ಇಡಿಗೆ ತಿಳಿಸಿದರು. ಅದರಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜನವರಿ 20 ರಂದು ಮನೆಗೆ ಆಗಮಿಸಿದರು. ಅದಕ್ಕೂ ಮೊದಲು ಹೇಮಂತ್ ಅವರು ಒಕ್ಕೂಟ ಸರ್ಕಾರದ ಬಿಜೆಪಿಯು ಜಾರಿ ನಿರ್ದೇಶನಾಲಯದ ಮೂಲಕ ನನ್ನ ಮೇಲೆ ಗೂಬೆ ಕೂರಿಸಲು ನೋಡುತ್ತಿದೆ ಎಂದು ಆಪಾದಿಸಿದರು. ರಾಂಚಿಯ ಹಿರಿಯ ಪೊಲೀಸ್ ಸೂಪರಿಂಟೆಂಡೆಂಟ್ ಚಂದನ್ ಕುಮಾರ್ ಸಿನ್ಹಾ ಅವರು ರಾಂಚಿಯ ಮುಖ್ಯಮಂತ್ರಿಗಳ ಮನೆಯ ಸುತ್ತ 1000 ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಡಿಸಿರುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಜಾರ್ಖಂಡ್ನ ನಾನಾ ಕಡೆ ನಾನಾ ಬುಡಕಟ್ಟು ಸಂಘಟನೆಗಳವರು ಹೇಮಂತ್ ಸೊರೇನ್ ಬೆಂಬಲ ಸೂಚಿಸಿ ಬಿಜೆಪಿ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೇಂದ್ರೀಯ ಸರನ್ ಸಮಿತಿ, ಕರ್ವರ್ ಬೋಕ್ತಾ ಸಮಾಜ್, ಭಾರತ್ ಮುಂಡಾ ಸಮಾಜ್, ಬೇಡಿಯಾ ವಿಕಾಸ್ ಪರಿಷತ್, ಮಸಿಹಿ ಸಮಾಜ್, ಸಾಂತಾಲ್ ಸಮಾಜ್ ದಿಶುಮ್, ಆದಿವಾಸಿ ಲೋಹ್ರಾ ಸಮಾಜ್ ಯುವ ಸರನಾ ಸಮಿತಿ, ಭೀಮ್ ಆರ್ಮಿ ಆದಿವಾಸಿ ಸರನಾ ಸಮಿತಿ, ತೇತರ್ತೋಲಿ ಸರಣ ಸಮಿತಿ, ಕರ್ಮಾಲಿ ಸಮಾಜ್ ಮತ್ತಿತರ ಪ್ರತಿಭಟನಾ ಬ್ಯಾನರ್ಸ್ಗಳನ್ನು ಕಂಡುಬಂದಿದೆ. ನಮ್ಮ ಜೊತೆ ಜಟಾಪಟಿ ಮಾಡುವವರು ಚೂರು ಚೂರಾಗುತ್ತಾರೆ. ಕೇಂದ್ರೀಯ ತನಿಖಾ ಸಮಿತಿಗಳ ದುರುಪಯೋಗ ನಿಲ್ಲಲಿ. ಬುಡಕಟ್ಟು ಒಗ್ಗಟ್ಟು ಅಭೇದ್ಯ, ಜೈ ಸರನ್ ಇತ್ಯಾದಿ ಘೋಷಣೆಗಳು ಮೊಳಗಿದವು. ಭೂ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯವು ಹೇಮಂತ್ ಸೊರೇನ್ ವಿರುದ್ಧ ಆಪಾದನೆ ಹೊರಿಸಿದೆ.